ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಪಾಲಿಗೆ ಶನಿವಾರ ನಿರ್ಣಾಯಕ ದಿನ. ಭಾರೀ ಕುತೂಹಲ ಮೂಡಿಸಿರುವಂತಹ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯಗಳ ವಿಧಾನಸಭಾ ಚುನಾವಣೆ ರಿಸಲ್ಟ್ ಹೊರಬೀಳಲಿದೆ. ಶನಿವಾರ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭವಾಗಲಿದ್ದು, ಮಧ್ಯಾಹ್ನದ ವೇಳೆಗೆ ಬಹುತೇಕ ಸ್ಪಷ್ಟ ಚಿತ್ರಣ ದೊರೆಯಲಿದೆ. 288 ಸದಸ್ಯ ಬಲದ ಮಹಾರಾಷ್ಟ್ರ ವಿಧಾನಸಭೆಗೆ ನವೆಂಬರ್ 20ರಂದು ಕಳೆದ ಬುಧವಾರ ಒಂದೇ ಹಂತದಲ್ಲಿ ಮತದಾನ ನಡೆದಿತ್ತು. ರಾಜ್ಯದ 9.70 ಕೋಟಿ ಮತದಾರರು 4136 ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆದಿದ್ದಾರೆ. ಘಟಾನುಘಟಿ ನಾಯಕರುಗಳಿಗೆ ಪ್ರತಿಷ್ಠೆಯ ಕಣವಾಗಿರುವಂತಹ ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮತದಾರ ಪ್ರಭುಗಳ ಆಶೀರ್ವಾದ ಯಾರಿಗೆ ಒಲಿಯಲಿದೆ ಎಂಬ ಯಕ್ಷ ಪ್ರಶ್ನೆಗಳ ನಡುವೆಯೇ ಕೂಸು ಹುಟ್ಟುವ ಮುಂಚೆ ಕುಲಾವಿ ಹೊಲಿಸಿದಂತೆ ಎನ್ನುವಂತೆ ಅಭ್ಯರ್ಥಿಗಳ ಸಂಭ್ರಮಾಚರಣೆಗೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ಎಕ್ಸಿಟ್ ಪೋಲ್ ವರದಿಯು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರವಿದೆ. ಇನ್ನು 25ರಿಂದ 30 ಸಾವಿರ ಮತಗಳ ಅಂತರದಿಂದ ನಾನೇ ಗೆಲುವನ್ನು ಸಾಧಿಸುತ್ತೇನೆ ಅಂತ ಸಿಎಂ ಡಿಸಿಎಂ ಅವರುಗಳಿಗೂ ರಿಪೋರ್ಟ್ ಸಲ್ಲಿಸಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಸಹ ಗೆಲುವು ಸಾಧಿಸೇ ಬಿಟ್ಟಿದ್ದೇನೆ ಎನ್ನುವ ಸಡಗರದಲ್ಲಿದ್ದಾರೆ. ಭೂವಿ ಅಭಿವೃದ್ಧಿ ನಿಗಮದ ಅಕ್ರಮ ಪ್ರಕರಣದ ಸಿಐಡಿ ತನಿಖಾಧಿಕಾರಿಗಳ ವಿರುದ್ಧ ಡೆತ್ ನೋಟ್ ಬರೆದಿಟ್ಟ ವಕೀಲೆ ಎಸ್ ಜೀವಾ ಶುಕ್ರವಾರ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪದ್ಮನಾಭನಗರದಲ್ಲಿ ಸಹೋದರಿ ಸಂಗೀತಾ ಜೊತೆ ಜೀವಾ ವಾಸಿಸುತ್ತಿದ್ದರು. ಕೆಲ ದಿನಗಳ ಹಿಂದೆ ಸಂಗೀತ ಕೆಲಸದ ನಿಮಿತ್ತ ಮಂಗಳೂರಿಗೆ ತೆರಳಿದ್ರು. ಹೀಗಾಗಿ ಜೀವಾ ಒಬ್ಬರೇ ಮನೆಯಲ್ಲಿದ್ರು. ಶುಕ್ರವಾರ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಕರೆ ಮಾಡಿದ್ರು. ಜೀವಾ ಸ್ವೀಕರಿಸಿರಲಿಲ್ಲ. ಇದರಿಂದ ಆತಂಕಗೊಂಡ ಸಂಗೀತ ತನ್ನ ಸ್ನೇಹಿತೆಗೆ ವಿಚಾರ ತಿಳಿಸಿ ಮನೆಯ ಬಳಿ ಹೋಗುವಂತೆ ಹೇಳಿದ್ರು. ಸ್ನೇಹಿತೆ ಮನೆಯ ಬಳಿ ಬಂದಾಗ ಒಳಗಡೆಯಿಂದ ಡೋರ್ ಲಾಕ್ ಆಗಿದ್ದರಿಂದ ಅನುಮಾನಗೊಂಡು ಸ್ಥಳೀಯರು ಹಾಗೂ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿರುವ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಹೊರಬೀಳೋದಕ್ಕೆ ಕ್ಷಣಗಣನೆ ಮಾತ್ರ ಬಾಕಿ ಇದೆ. ಲೋಕಸಭಾ ಕ್ಷೇತ್ರದ ಚುನಾವಣಾ ಬಳಿಕ ತೆರವಾದ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಏರ್ಪಟ್ಟ ಉಪಚುನಾವಣೆಯ ಮತದಾನ ನವೆಂಬರ್ 13ರಂದು ನಡೆದಿತ್ತು. ಒಟ್ಟು 2,36,402 ಮತದಾರರಲ್ಲಿ 1,80,189 ಮತದಾರರು ಮತ ಚಲಾಯಿಸುವ ಮೂಲಕ ಕಣದಲ್ಲಿದ್ದ ಅಭ್ಯರ್ಥಿಯ ಪೈಕಿ ಒಬ್ಬರನ್ನ ಶಾಸಕರನ್ನಾಗಿ ಮಾಡಬೇಕಾಗಿತ್ತು. ಇದರ ಫಲಿತಾಂಶ ನವೆಂಬರ್ 23ರಂದು ಬಹಿರಂಗಗೊಳ್ಳಲಿದೆ.